ನಮಸ್ಕಾರ ಎಲ್ರಿಗೂ. ನಾನು ವಲಿ ಆರ್, ಕನ್ನಡ ಸಹಾಯಕ ಪ್ರಾಧ್ಯಾಪಕ. ವಿದ್ಯಾರ್ಥಿಗಳೇ, ಈ ದಿನ ಧ್ವನಿ ಸಿದ್ಧಾಂತದಲ್ಲಿ ಶಬ್ದ ಮತ್ತು ಅರ್ಥಕ್ಕೆ ಸಂಬಂಧಪಟ್ಟ ಕೆಲವು ವಿಚಾರಗಳನ್ನು ತಿಳಿದುಕೊಳ್ಳೋಣ. ಬಹಳ ಮುಖ್ಯವಾಗಿ ನಾವು ಆನಂದವರ್ಧನನ ಧ್ವನಿ ಸಿದ್ಧಾಂತವನ್ನು ಅಭ್ಯಾಸ ಮಾಡುವಾಗ 3 ರೀತಿಯ ಅರ್ಥಗಳನ್ನು ಕುರಿತು ಅಭ್ಯಾಸವನ್ನು ಮಾಡ್ತೇವೆ. ಒಂದು ವಾಚ್ಯಾರ್ಥ, ಎರಡನೆಯದು ಲಕ್ಷಣಾರ್ಥ, 3 ವ್ಯಂಗ್ಯಾರ್ಥ. ಈಗ ನಾವು ವಾಚ್ಯಾರ್ಥದ ಕುರಿತು ತಿಳಿದುಕೊಳ್ಳೋಣ. ಒಂದು ಶಬ್ದ ನಮ್ಮ ಕಿವಿಗೆ ಬಿದ್ದ ತಕ್ಷಣವೇ ಅದರ ಅರ್ಥ ನಮಗೆ ಗೊತ್ತಾದರೆ ಅದನ್ನು ನಾವು ವಾಚ್ಯಾರ್ಥ ಅಂತ ಹೇಳಿ ಕರಿತೀವಿ. ಉದಾಹರಣೆಗೆ ಅನ್ನ, ನೀರು, ಊರು, ಸಾರು ಈ ಪದಗಳು ನಾವು ದಿನಬಳಕೆಯ ಪದಗಳು. ಇವು ನಮ್ಮ ಕಿವಿಗೆ ಬಿದ್ದ ತಕ್ಷಣ ಅದೇನು ಅಂತ ಹೇಳಿ ನಮಗೆ ಗೊತ್ತಾಗುತ್ತೆ. ಇದನ್ನು ನಾವು ವಾಚ್ಯಾರ್ಥ ಅಂತ ಹೇಳಿ ಕರಿತೀವಿ. ಈ ಶಬ್ದಗಳ ಅರ್ಥ ಕುರಿತು ಇನ್ನು ಕೆಲವು ಮೀಮಾಂಸಕರು ವಾಚ್ಯಾರ್ಥದ ಬಗ್ಗೆ ಮಾತಾಡಿದ್ದಾರೆ. ಅಂದರೆ ವಾಕ್ಯದಲ್ಲಿ ಮೊದಲು ಒಂದೊಂದು ಪದದ ವಾಚ್ಯಾರ್ಥ ಹೊರಡುತ್ತೆ, ಬಳಿಕ ಅವುಗಳ ಅನ್ವಯ ರೂಪವಾದ ತಾತ್ಪರ್ಯಾರ್ಥವನ್ನು ಗ್ರಹಿಸುತ್ತೇವೆ ಅಂಥೇಳಿ ಕೆಲವು ಮೀಮಾಂಸಕರು ವಾದವನ್ನು ಮಾಡಿದ್ದಾರೆ. ಅವರನ್ನು ಅಭಿಹಿತಾನ್ವಯ ವಾದಿಗಳು ಅಂತ ಹೇಳಿ ಕರಿತೀವಿ. ಅವರು ಮಾಡಿರ್ತಕ್ಕಂತಹ ವಾದವನ್ನು ಅಭಿಹಿತಾನ್ವಯವಾದ ಅಂತ ಹೇಳಿ ಕರಿತೀವಿ. ಮುಖ್ಯವಾಗಿ ಇವರು ಒಂದು ಪದ, ಅದರ ವಾಚ್ಯಾರ್ಥ, ಮತ್ತೊಂದು ಪದದ ವಾಚ್ಯಾರ್ಥ, ಇವುಗಳ ನಡುವೆ ತಾತ್ಪರ್ಯಾರ್ಥ ಅನ್ನುವಂಥದ್ದೊಂದಿದೆ ಅನ್ನೋದನ್ನು ಇವರು ಹೇಳ್ತಾರೆ. ಇವರು ಅಭಿಹಿತಾನ್ವಯವಾದಿಗಳು. ಉದಾಹರಣೆಗೆ ಆನಂದವರ್ಧನ, ಅಭಿನವಗುಪ್ತ, ಮಮ್ಮಟ ಮೊದಲಾದವರು. ನೀವು ಈಗ ನಿಮ್ಮ ಸೆಮ್ ಪರೀಕ್ಷೆಗೆ ಬೇಕಾದರೆ ಈ ಅಭಿಹಿತಾನ್ವಯವಾದಿಗಳನ್ನು ನೆನ್ಪಿಟ್ಕೋಬೋದು, ಇಲ್ಲ ಅಂದರೆ ಬೇಡ. ಯಾಕೆ ಅಂದರೆ ಇದು ನಿಮಗೆ ಮುಂದೆ ಬೇಕಾಗ್ತದೆ, ಅದಕ್ಕೋಸ್ಕರ ಹೇಳ್ತಾ ಇದ್ದೇನೆ. ಯಾವುದೇ ಸ್ಪರ್ಧಾತ್ಮಕ ಪರೀಕ್ಷೆಗಳಿಗೆ ಮತ್ತು ಈ ಸೆಮ್ ಪರೀಕ್ಷೆಗೂ ನಾವು ಹೆಚ್ಚಿನ ವಿಚಾರಗಳನ್ನು ತಿಳ್ಕೊಳ್ತೀವಿ ಅನ್ನೋರಿಗೆ ಇದು ಅಗತ್ಯ. ಇದು ಅಷ್ಟೇ. ಮತ್ತು ಈಗ ಹೇಳುವಂತಹ ಅನ್ವಿತಾಭಿಧಾನವಾದಿಗಳು ಕೂಡ ಅಷ್ಟೇ. ಅನ್ವಿತಾಭಿಧಾನವಾದಿಗಳು ಅಂದರೆ ಇವರು ಅಭಿಹಿತಾನ್ವಯವಾದಿಗಳು ಏನಿದ್ದಾರೆ ಅವರಿಗೆ ವಿರುದ್ಧವಾದಂತಹ ಒಂದು ಹೇಳಿಕೆಯನ್ನು ಕೊಡ್ತಾರೆ. ಅನ್ವಯ ವಿಶಿಷ್ಟವಾಗಿಯೇ ವಾಕ್ಯದ ಪದಗಳ ಅರ್ಥವನ್ನು ಗ್ರಹಿಸುತ್ತೇವೆ, ಆದ ಕಾರಣ ಪದಗಳ ಅರ್ಥವೇ ವಾಕ್ಯದ ಅರ್ಥ, ಇವೆರಡು ಬೇರೆ ಬೇರೆ ಅಲ್ಲ ಅಂಥೇಳಿ ಹೇಳ್ತಾರೆ. ಪದಗಳ ಅರ್ಥವೇ ವಾಕ್ಯದ ಅರ್ಥ, ನೀವು ಅಲ್ಲಿಗೆ ತಾತ್ಪರ್ಯಾರ್ಥ ಅಂತ ಒಂದನ್ನು ತಂದು ಹೇಳೋ ಅವಶ್ಯಕತೆಯೇ ಇಲ್ಲ ಅಂಥೇಳಿ ಈ ಅನ್ವಿತಾಭಿಧಾನವಾದಿಗಳು ಹೇಳ್ತಾರೆ. ಮೀಮಾಂಸಕರಲ್ಲಿ ಕುಮಾರಿಲ ಭಟ್ಟ ಅಭಿಹಿತಾನ್ವಯವಾದಿಯಾದರೆ ಪ್ರಭಾಕರನು ಅನ್ವಿತಾಭಿಧಾನವಾದಿ. ಈ ಪ್ರಶ್ನೆ ನಿಮಗೆ ಆಬ್ಜೆಕ್ಟಿವ್ ಟೈಪ್ ಕಾಂಪಿಟೇಟಿವ್ ಎಕ್ಸಾಮ್ಗಳಲ್ಲಿ ಕನ್ನಡ ವಿಷಯಕ್ಕೆ ಸಂಬಂಧಪಟ್ಟಂತೆ ಅಸಿಸ್ಟೆಂಟ್ ಪ್ರೊಫೆಸರ್, PU ಲೆಕ್ಚರರ್ ಈ ಥರದ ಪರೀಕ್ಷೆಗಳಲ್ಲಿ ಕೇಳ್ಬೋದು. ಯಾಕಂದರೆ ಅನ್ವಿತಾಭಿಧಾನವಾದಿ ಯಾರು ಅಂದರೆ ಪ್ರಭಾಕರ. ನಿಮಗೆ ಮೀಮಾಂಸಕರಲ್ಲಿ ಇವನು ಅನ್ವಿತಾಭಿಧಾನವಾದಿ ಅಂತ ಪ್ರಶ್ನೆ ಇದ್ದು ಅಲ್ಲಿ ಕುಮಾರಿಲ ಭಟ್ಟ, ಅಭಿನವಗುಪ್ತ, ಆನಂದವರ್ಧನ, ಪ್ರಭಾಕರ ಅಂತ 4 ಆಯ್ಕೆಗಳನ್ನು ಕೊಡುವ ಸಾಧ್ಯತೆ ಇರ್ತದೆ. ವೈಯಾಕರಣಿಗಳು ಅವರು ಹೇಳ್ತಾರೆ, ವಾಕ್ಯದಲ್ಲಿ ಅರ್ಥವು ಅಖಂಡವಾಗಿ ತಿಳಿಯುವುದೆಂದು ಅವರು ವಾದಿಸ್ತಾರೆ. ವಾಕ್ಯದಲ್ಲಿ ಪದ ವಿಭಾಗನೆ ಅನಾವಶ್ಯಕ. ಅಂದರೆ ಒಂದು ಪದದಲ್ಲಿ ನಾವು ಅರ್ಥವನ್ನು ಮಾಡಿಕೊಳ್ಳುವಾಗ, ಈಗ ಇದು ಕ್ರಿಯಾಪದ, ಈ ಕ್ರಿಯಾಪದದಲ್ಲಿ ನಮಗೆ ಕಾಲಸೂಚಕ ಪ್ರತ್ಯಯ ಇದೆ, ಇದರಲ್ಲಿ ಇದು ಯಾವುದು ಲಿಂಗ ಅಂತ ನಮಗೆ ಗೊತ್ತಾಗುತ್ತೆ. ಲಿಂಗಸೂಚಕ ಪ್ರತ್ಯಯಗಳು, ಕಾಲಸೂಚಕ ಪ್ರತ್ಯಯಗಳು ಇವೆಲ್ಲ ಇದ್ದಾವೆ ಅಂಥೇಳಿ ನಾವು ವಿಭಾಗ ಮಾಡಿ ಅರ್ಥ ಮಾಡ್ಕೊಳ್ಳೋದಿಲ್ಲ. ಪದದಲ್ಲೇ ವಾಕ್ಯದಲ್ಲಿ ಪದ ವಿಭಾಗವೇ ಕೃತಕ, ಅದಾದಮೇಲೆ
ಅರ್ಥ ವಿಭಾಗಕ್ಕೆ ಜಾಗನೇ ಇಲ್ಲ ಅಂಥೇಳಿ ವೈಯಾಕರಣಿಗಳು ಹೇಳಿದ್ದಾರೆ. ಈಗ ನಾವು ಮುಂದೆ ಲಕ್ಷಣಾವೃತ್ತಿ ಬಗ್ಗೆ ತಿಳಿದುಕೊಳ್ಳೋಣ. ಅದಕ್ಕೂ ಮುಂಚೆ ತೀನಂಶಿಯವರು ಈ ಅಭಿಧಾವೃತ್ತಿಯ ಜೊತೆಗೆ ತಾತ್ಪರ್ಯ ವೃತ್ತಿ ಬೇರೆ ಉಂಟೆಂದು ಭಾವಿಸುವುದು ಅನಾವಶ್ಯಕ. ಅಭಿಧಾವೃತ್ತಿ ಒಂದನ್ನು ಓದ್ಕೊಂಡ್ರೆ ಸಾಕು, ಈ ತಾತ್ಪರ್ಯ ವೃತ್ತಿಯನ್ನು ತಿಳ್ಕೊಳ್ಳೋ ಅವಶ್ಯಕತೆ ಏನಿಲ್ಲ. ಇದು ಉಂಟು ಅಂತ ಭಾವಿಸೋದೇ ಅನಾವಶ್ಯಕ ಅಂತ ಹೇಳಿದ್ದಾರೆ. ಇನ್ನು ಲಕ್ಷಣಾವೃತ್ತಿ ಅಥವಾ ಲಕ್ಷಣಾರ್ಥ, ಲಕ್ಷಣಾರ್ಥದಿಂದ ಲಕ್ಷಣಾವೃತ್ತಿ. ಈ ಲಕ್ಷಣಾವೃತ್ತಿಗೆ ಹೋಗೋಕ್ಕೆ ಮುಂಚೆ ಒಂದು ವಾಕ್ಯ ಅಂದ್ರೇನು, ಅದರಲ್ಲಿ ಏನೇನು ಇರ್ತದೆ ಅಂತ ತಿಳ್ಕೊಂಡು ಮುಂದಕ್ಕೆ ಹೋಗೋಣ. ಒಂದು ವಾಕ್ಯ ಅಂದರೆ ಆಕಾಂಕ್ಷೆ, ಸನ್ನಿಧಿ, ಯೋಗ್ಯತೆ, ಇವು ಮೂರು ಇರಬೇಕು. ಇದನ್ನು ವಾಕ್ಯ ಅಂತ ಹೇಳಿ ಕರಿತೀವಿ. ವಾಕ್ಯದ ಪದಗಳು ಅರ್ಥದ ಹೊಂದಿಕೆಗಾಗಿ ಒಂದನ್ನೊಂದು ಕೋರುವುದೇ ಆಕಾಂಕ್ಷೆ. ಮಗುವನ್ನು ಎತ್ತಿಕೋ, ಇಲ್ಲಿ ಮಗುವಿನ ಅಂತ ಇದ್ಬಿಟ್ರೆ ಆಕಾಂಕ್ಷೆ ಕೆಡುತ್ತೆ. ಮಗುವಿನ ಎತ್ತಿಕೋ ಅಂತ ಹೇಳಕ್ಕೆ ಬರಲ್ಲ. ಆಮೇಲೆ ವಾಕ್ಯದ ಪದಗಳು ಒಂದಕ್ಕೂ ಮತ್ತೊಂದಕ್ಕೂ ನಡುವೆ ವಿಳಂಬವಾಗದಂತೆ ಉಚ್ಚರಿತವಾಗಿ ಕಿವಿಗೆ ಬೀಳಬೇಕು. ಇದನ್ನು ಆಸಕ್ತಿ ಅಂತ ಹೇಳಿ ಕರಿತೀವಿ. ವಿಳಂಬವಾಗಬಾರ್ದು. ಒಂದನ್ನು ಮಾತಾಡಿದ ತಕ್ಷಣ ಇನ್ನೊಂದು ಮಾತಾಡಬೇಕು. ನೀನು ಅಂಥೇಳಿ ಅರ್ಧ ಗಂಟೆ ಆದಮೇಲೆ ಊಟ, ಹೀಗೆ ನಿಲ್ಲಿಸಿ ಮಾತಾಡೋಕ್ಕಾಗಲ್ಲ. ಹಾಗೇನಾದರೂ ಮಾತಾಡಿದ್ರೆ ಅಲ್ಲಿ ಆಸಕ್ತಿಗೆ ಧಕ್ಕೆ ಬರ್ತದೆ, ಆಸಕ್ತಿಯೇ. ಹಾಗಾಗಿ ನಂತರ ವಾಕ್ಯದಲ್ಲಿ ಸೇರುವ ಪದಗಳ ಅರ್ಥಗಳು ಒಂದರೊಡನೆ ಒಂದು ವಿರೋಧವಿಲ್ಲದೆ ಹೊಂದಿಕೊಂಡಿರುವುದು ಯೋಗ್ಯತೆ. ಅವನು ನೀರನ್ನು ಕುಡಿದನು ಅಂತ ಹೇಳಬೇಕು. ಅವನು ನೀರನ್ನು ತಿಂದನು ಅಂದರೆ ಅಲ್ಲಿ ಯೋಗ್ಯತೆ ಕೆಡುತ್ತದೆ. ಇದು ನಾವು ಲಕ್ಷಣಾವೃತ್ತಿಗೂ ಹೋಗೋಕ್ಕೂ ಮುಂಚೆ ತಿಳ್ಕೊಳ್ತಕ್ಕಂತಹ ಕೆಲವು ವಾಕ್ಯಕ್ಕೆ ಸಂಬಂಧಪಟ್ಟಂತಹ ವಿಚಾರಗಳು. ಯಾಕೆ ಹೀಗೆ ಹೇಳಿದ್ವಿ ಅಂದರೆ, ಕೆಲವು ವಾಕ್ಯಗಳಲ್ಲಿ ಈ ಆಸಕ್ತಿ, ಆಕಾಂಕ್ಷೆ, ಯೋಗ್ಯತೆ ಸರಿಯಾಗಿ ಇಲ್ಲದೇ ಇದ್ದರೂ ಕೂಡ ನಾವು ಆ ವಾಕ್ಯಗಳನ್ನು ಅರ್ಥ ಮಾಡ್ಕೊಳ್ತೀವಿ. ಅಲ್ಲಿ ಲಕ್ಷಣಾರ್ಥ ಇರ್ತದೆ ಅನ್ನೋದನ್ನು ತಿಳ್ಕೊಳ್ಳೋಕ್ಕೋಸ್ಕರ ಇವುಗಳನ್ನು ಹೇಳ್ತಾ ಇದ್ದೀನಿ ವಿದ್ಯಾರ್ಥಿಗಳೇ. ನೋಡಿ, ಉದಾಹರಣೆಗೆ ಹೇಳ್ತೀನಿ. ಇಲ್ಲಿ ಕೇರಿಗೆ ಕಣ್ಣೀರು ಸುರಿಸಿತು ಅಂತ ಇದೆಯಪ್ಪ. ಇಲ್ಲಿ ಕೇರಿಗೆ ಕಣ್ಣಿದೆಯೇ? ಇಲ್ಲಿ ವಾಕ್ಯದ ಒಂದು ಯೋಗ್ಯತೆ ಕೆಡ್ತು, ಆದರೆ ವಾಕ್ಯ ನಮಗೆ ಅರ್ಥ ಆಗ್ತಾ ಇದೆ. ಅಷ್ಟಕ್ಕೋಸ್ಕರ ಈ ವಿಚಾರವನ್ನು ಆವಾಗಲೇ ನಾನು ಹೇಳಿದ್ದು. ಆಸಕ್ತಿ ಆಗ್ಬೋದು, ಯೋಗ್ಯತೆ ಆಗ್ಬೋದು, ಆಕಾಂಕ್ಷೆ ಆಗ್ಬೋದು, ಇವು ಮೂರು ಇರ್ತಕ್ಕಂಥದ್ದು ವಾಕ್ಯ. ಆದರೆ ಆ ಮೂರು ಇಲ್ಲಿ ಸರಿಯಾಗಿ ಇಲ್ಲದೇ ಇದ್ದರೂ ಕೂಡ ಇವು ವಾಕ್ಯಗಳೇ, ಸರಿಯಾದ ವಾಕ್ಯಗಳೇ. ಅಂದರೆ ಇಲ್ಲಿ ಲಕ್ಷಣಾವೃತ್ತಿ ಕೆಲಸ ಮಾಡ್ತದೆ. ಒಂದು ವಾಕ್ಯದಲ್ಲಿ ವಾಚ್ಯಾರ್ಥಕ್ಕೆ ಬಾಧೆ ಬಂದು ಅದಕ್ಕೆ ಸಂಬಂಧಪಟ್ಟ ಬೇರೊಂದು ಅರ್ಥವು ತೋರಿ ವಾಕ್ಯ ಸಮಂಜಸವಾಗುವಲ್ಲಿ ಬರುವ ಅರ್ಥಕ್ಕೆ ಲಕ್ಷಣಾರ್ಥ ಅಂತ ಕರಿತೀವಿ. ಅದನ್ನು ತಿಳಿಸುವ ಶಬ್ದ ವ್ಯಾಪಾರಕ್ಕೆ ಲಕ್ಷಣಾವೃತ್ತಿ ಅಂಥೇಳಿ ಹೆಸರು. ಕೇರಿಗೆ ಕಣ್ಣೀರು ಸುರಿಸಿತು, ಬರ್ಜಿಗಳು ನುಗ್ಗಿದವು, ಅವನ ಬುದ್ಧಿ ಪಾದರಸ. ಇವು ಮೂರು ವಾಕ್ಯಗಳು ನಮಗೆ ಅರ್ಥ ಆಗ್ತವೆ. ಆದರೆ ಇಲ್ಲಿ ಎಲ್ಲೂ ವಾಕ್ಯದ ನಿಯಮ ಪಾಲನೆ ಆಗಿಲ್ಲ. ಇಲ್ಲಿ ವಾಚ್ಯಾರ್ಥಕ್ಕೆ ಧಕ್ಕೆ ಬರುತ್ತೆ. ಆದರೆ ಅದೇ ಸಂದರ್ಭದಲ್ಲಿ ನಮಗೆ ಬೇರೊಂದು ಅರ್ಥ ಹೊಳೆದು ಆ ವಾಕ್ಯವನ್ನು ನಾವು ಅರ್ಥ ಮಾಡ್ಕೊಳ್ತೀವಿ. ನೀವು ಡಿಕ್ಷನರಿ ಇಟ್ಕೊಂಡು ನೋಡೋಕ್ಕಾಗಲ್ಲ. ಕೇರಿಯ ಕಣ್ಣೀರು ಸುರಿಸಿತು. ಕೇರಿ ಮನೆಗಳು ಇರುವಂತಹ ಪ್ರದೇಶ, ಕಣ್ಣೀರು ಸುರಿಸಿತು ಅಲ್ವಾ? ಹಾಗಾಗಿ ಇಲ್ಲಿ ಲಕ್ಷಣಾರ್ಥ ಇದೆ.
ಶಬ್ದದ ವಾಚ್ಯಾರ್ಥವು ಹೊಂದಿಕೆಯಾಗದ ಕಡೆ ಅದಕ್ಕೆ ಹೊಂದಿಕೆಯಾಗುವಂತೆ ನಾವು ಅದನ್ನು ಸರಿಪಡಿಸ್ಕೊಂಡು ಅರ್ಥ ಮಾಡ್ಕೊಳ್ತೀವಲ್ಲ, ಅದು ಲಕ್ಷಣಾರ್ಥ. ಈ ಲಕ್ಷಣಾರ್ಥದಲ್ಲಿ ಕೆಲಸ ಮಾಡುವಂತಹ ವೃತ್ತಿ ಲಕ್ಷಣಾ ವೃತ್ತಿ. ಇನ್ನು ಲಕ್ಷಣಾ ವೃತ್ತಿಗೆ ಸಂಬಂಧಪಟ್ಟಂಗೆ ಬಹಳಷ್ಟು ವಿಚಾರಗಳದ ವಿದ್ಯಾರ್ಥಿಗಳು. ಕೇರಿಗೆ ಕೇರಿಯೇ ಕಣ್ಣೀರು ಸುರಿಸಿತು. ಇಲ್ಲಿ ಜನರು ಕಣ್ಣೀರು ಸುರಿಸ್ತಾರೆ ಹೊರತು ಕೇರಿ ಅಲ್ಲ. ಕೇರಿ ಎನ್ನುವಂತಹ ಅರ್ಥ ಅದಕ್ಕೆ ಬಾಧೆ ಬಂದು ಅದು ಹೋಗ್ಬಿಡುತ್ತದೆ. ಕೇರಿಯಲ್ಲಿರುವ ಜನ ಕಣ್ಣೀರು ಸುರಿಸ್ತಾರೆ. ಇಲ್ಲಿ ವಾಚ್ಯಾರ್ಥ ಸಂಪೂರ್ಣ ತಿರಸ್ಕೃತವಾಗೋದ್ರಿಂದ ಇದನ್ನು ಜಹಲಕ್ಷಣ ಅಂತ ಹೇಳಿ ಕರಿತೀವಿ. ಲಕ್ಷಣಾರ್ಥದಲ್ಲಿ ಜಹಲ್ಲಕ್ಷಣ ಅಜಹಲ್ಲಕ್ಷಣ ಅನ್ನುವಂತಹ ಎರಡು ವಿಭಾಗಗಳನ್ನು ನಾವು ಸಂಬಂಧ ಮೂಲದಲ್ಲಿ ನೋಡ್ತೇವೆ. ಸಾದೃಶ್ಯ ಮೂಲದಲ್ಲಿ ಕೂಡ ನಾವು ಗೌಣಿಯನ್ನು ಕೂಡ ಅಲ್ಲಿ ನೋಡ್ತೀವಿ. ಅದನ್ನು ಸಾದೃಶ್ಯ ಮೂಲ ಅಂತಲೂ ಕರಿತೀವಿ. ನೋಡಿ, ಲಕ್ಷಣಾರ್ಥದಲ್ಲಿ ನಾವು ಸಂಬಂಧ ಮೂಲ ಸಾದೃಶ್ಯ ಮೂಲ ಅಂಥೇಳಿ ಎರಡು ವಿಭಾಗ ಮಾಡಿ, ಸಂಬಂಧ ಮೂಲದಲ್ಲಿ ನಾವು ಏನು ಮಾಡ್ತೀವಿ ಅಂದರೆ ಜಹಲ್ಲಕ್ಷಣ ಮತ್ತು ಅಜಹಲ್ಲಕ್ಷಣ ಅಂತ ವಿಭಾಗ ಮಾಡಿದ್ದೀವಿ. ನೀವು ಬೇಕಾದರೆ ಅದನ್ನು ಇದನ್ನು ನೋಡಿಕೊಂಡ್ರೆ ನಿಮಗೆ ಗೊತ್ತಾಗುತ್ತೆ ವಿದ್ಯಾರ್ಥಿಗಳ. ಇಲ್ಲಿ ಲಕ್ಷಣಾರ್ಥದಲ್ಲಿ ಸಂಬಂಧ ಮೂಲ ಸಾದೃಶ್ಯ ಮೂಲ ಅಂತ ಎರಡು ಭಾಗ ಇದೆ. ಅದರಲ್ಲಿ ಜಹಲ್ಲಕ್ಷಣ ಇಲ್ಲಿ ವಾಚ್ಯ ತಿರಸ್ಕೃತವಾಗುತ್ತೆ, ಅಜಹಲ್ಲಕ್ಷಣ ಇಲ್ಲಿ ವಾಚ್ಯ ತಿರಸ್ಕೃತ ಆಗುವುದಿಲ್ಲ. ಇದನ್ನು ನೋಡಿದ ನಂತರ ನೀವು ಇಲ್ಲಿ ಮುಂದಕ್ಕೆ ನೀವು ಬಂದರೆ ಅಲ್ಲಿ ನಿಮಗೆ ಗೊತ್ತಾಗ್ತದೆ. ಕೇರಿಗೆ ಕೇರಿಯೇ ಕಣ್ಣೀರು ಸುರಿಸಿತು ಅಂತ ನೋಡಿ, ಇದು ಜಹಲಕ್ಷಣ. ಯಾಕಂದರೆ ಇಲ್ಲಿ ಕೇರಿ ಅನ್ನೋದು ತಿರಸ್ಕೃತವಾಗಿಬಿಡುತ್ತೆ, ವಾಚ್ಯಾರ್ಥ ಹೋಗಿಬಿಡುತ್ತೆ, ಪೂರ್ತಿ ಹೋಗುತ್ತೆ. ಕೇರಿಯಲ್ಲಿರೋ ಜನ ಅನ್ನೋದು ಮಾತ್ರ ನಮ್ಮ ಕಣ್ಣು ಮುಂದೆ ಬರುತ್ತೆ. ಆದ್ದರಿಂದ ಇದು ಜಹಲ್ಲಕ್ಷಣ. ಬರ್ಜಿಗಳು ನುಗ್ಗಿದವು. ಇಲ್ಲಿ ವಾಚ್ಯಾರ್ಥ ತಿರಸ್ಕೃತವಾಗೋದಿಲ್ಲ. ಅಂದರೆ ಬರ್ಜಿಗಳು ನುಗ್ಗಿದವು ಅಂದಾಗ ಬರ್ಜಿಗಳು ನುಗ್ತವೆ, ಅದ್ರ ಜೊತೆಗೆ ಅದನ್ನು ಹಿಡ್ಕೊಂಡಿರೋ ಜನ ಬರ್ತಾರೆ. ಬರ್ಜಿಗಳನ್ನು ಹಿಡಿದ ಜನ ಬಂದರು ಅಂತ ಅಂದರೆ ಬರ್ಜಿ ಪೂರ್ತಿ ಹೋಗಲಿಲ್ಲ, ಬರ್ಜಿ ಜೊತೆಗೆ ಜನ ಬಂದರು. ಇದು ಅಜಹಲ್ಲಕ್ಷಣಕ್ಕೆ ಉದಾಹರಣೆ ಆಗ್ತದೆ. ಅವನಿಗೆ ಕಾಫಿಯೇ ಪ್ರಾಣ, ಅವನು ನನ್ನ ಅನ್ನವನ್ನು ಕಿತ್ತುಕೊಂಡ. ಇಲ್ಲೆಲ್ಲ ನಾವು ಸಂಬಂಧ ಮೂಲವನ್ನು ನೋಡ್ತೇವೆ. ಅವನ ಬುದ್ಧಿ ಪಾದರಸ. ಇಲ್ಲಿ ನೋಡ್ರಿ, ಇಲ್ಲಿ ಸಾದೃಶ್ಯ ಮೂಲವನ್ನು ನೋಡ್ತೀವಿ. ಅಂದರೆ ಪಾದರಸದಂತೆ ಅವನ ಬುದ್ಧಿ ಚುರುಕು, ಪಾದರಸದಂತೆ ಅವನ ಬುದ್ಧಿ ಚುರುಕು. ಸಾದೃಶ್ಯ ಅಂದರೆ ಹೋಲಿಕೆ ಮಾಡಿ ನೋಡ್ತೀವಿ. ಅಲ್ಲಿ ನೋಡ್ರಿ, ಅಲ್ಲಿ ಸಂಬಂಧ ನೋಡ್ತೀವಿ. ಕೇರಿ ಅಂದರೆ ಕೇರಿಯಲ್ಲಿರುವಂತಹ ಜನ. ಬರ್ಜಿಗಳು ನುಗ್ಗಿದವು ಅಂದರೆ ಬರ್ಜಿ ಹಿಡಿದು ಜನ ನುಗ್ಗಿದ್ರು ಅಂತ. ಅಲ್ಲಿ ಸಂಬಂಧ ಮೂಲ ಇದ್ದರೆ ಇಲ್ಲಿ ಸಾದೃಶ್ಯ ಮೂಲ ಇದೆ. ಇದನ್ನು ಗೌಣಿ ಅಂತಲೂ ಕೂಡ ಕರೆಯುತ್ತೇವೆ. ಇಲ್ಲಿ ಇನ್ನು ಸ್ವಲ್ಪ ನಾವು ಮುಂದೆ ಹೋಗೋಣ. ಇದನ್ನು ಆಲ್ರೆಡಿ ನಾನು ನಿಮಗೆ ಹೇಳಿದ್ದೇನೆ. ಈ ಲಕ್ಷಣಾರ್ಥಗಳಲ್ಲಿ ನೋಡಿ, ಈ ಜಹಲ್ಲಕ್ಷಣ ಅಜಹಲ್ಲಕ್ಷಣ ನೋಡಿದ್ವಲ್ಲ, ಅಜಹಲ್ಲಕ್ಷಣದಲ್ಲಿ ಅನ್ನ ಬಂತು ಸಾಂಬಾರು ಬರಲಿ, ಸಾಂಬಾರು ಬರಲ್ಲ, ಸಾಂಬಾರು ತೊಗೊಂಡು ಯಾರಾದರೂ ಹಾಕಕ್ಕೆ ಬರ್ತಾರೆ. ಊಟ ಪಂತಿಲಿ ಕುಂತಾಗ ಮಾತಾಡ್ತಿರ್ತೀವಿ. ಒಂದು ಗಾರೆ ಕೆಲಸದವರು, ಗಾರೆ ಬಂತು ಇಟ್ಟಿಗೆ ಬರಲಿ, ಮಾತುಗಳೆಲ್ಲ ಇವು ಬರ್ತಾ ಬರ್ತಾ ಲಕ್ಷಣಾರ್ಥದಿಂದ ಹೊರಟು ವಾಚ್ಯಾರ್ಥಕ್ಕೆ ಬಂದುಬಿಡ್ತಾ ಇದ್ದಾವೆ. ನೀನು ದೊಡ್ಡವನು, ಬಂದಪ್ಪ ಬುರಸ್ಪರ್ತಿ, ಅಯ್ಯ ಶಿಖಿಶಿಖಾಮಣಿ, ಇವೆಲ್ಲ ಜಹಲ್ಲಕ್ಷಣಗಳಲ್ಲಿ ಬರ್ತವೆ. ಆದರೆ ಈ ಜಹಲ್ಲಕ್ಷಣಗಳಲ್ಲಿ ವಿಪರೀತ ಲಕ್ಷಣ ಅಂತೇಳಿ ಕರೆಸ್ಕೊಳ್ತವೆ. ಹೆಂಗಪ್ಪ ಅಂದರೆ, ಓ ನೀನು ದೊಡ್ಡವ್ರಪ್ಪ ಅಂದರೆ ನೀನು ಸವಾಸ ಬೇಡ, ನೀನು ಅಯೋಗ್ಯ ಅಂತ ಅರ್ಥ.
ಬಂದನಪ್ಪ ಬೃಹಸ್ಪತಿ ಅಂದರೆ ಎಲ್ಲ ಗೊತ್ತಿರೋನು, ಆದರೆ ಇದಕ್ಕೆ ವಿರುದ್ಧವಾದಂಥದ್ದು ಏನು ಗೊತ್ತಿಲ್ಲ ಅನ್ನೋ ಅರ್ಥ ಬರ್ತದೆ. ಹಾಗೆ ರಸಿಕ ಶಿಖಾಮಣಿ ಕೂಡ ಇವು ವಿಪರೀತ ಲಕ್ಷಣ ಅಂಥೇಳಿ ಆ ಲಕ್ಷಣ ವೃತ್ತಿಯಲ್ಲೇ ಲಕ್ಷಣಾರ್ಥದಲ್ಲೇ ಮತ್ತೊಂದು ವಿಪರೀತ ಲಕ್ಷಣ ಅಂಥೇಳಿ ಗುರುತಿಸ್ಬೋದು. ಇಷ್ಟೇ ಅಲ್ಲ, ಲಕ್ಷಣಾವೃತ್ತಿಯಲ್ಲಿ ಹಲವಾರು ಒಳ ವಿಭಾಗಗಳನ್ನು ನಾವು ಕಾಣಬಹುದು. ಆದರೆ ಸಾಕು, ಇಷ್ಟ ಅರ್ಥ ಮಾಡಿಕೊಂಡ್ರೆ ಸಾಕು. ಇನ್ನು ಸದಾ ಅಭಿಧಾವೃತ್ತಿಯೊಂದಿಗೆ ಬಂದು ಹೋಗುವಂತಹ ಈ ಲಕ್ಷಣ ವೃತ್ತಿಯನ್ನು ಅಭಿಧಾವೃತ್ತಿಯ ಬಾಲ ಅಂತೇಳಿ ಕರಿತೀವಿ. ಅಭಿಧಾ ಪುಚ್ಛಭೂತ ಇವ ಲಕ್ಷಣ ಅಂದರೆ ಅಭಿಧಾವೃತ್ತಿ ಜೊತೆಗೇ ಇದು ಬಂದು ತನ್ನ ಕೆಲಸ ಮಾಡಿ ಮುಂದಕ್ಕೆ ಹೋಗ್ಬಿಡ್ತದೆ. ಈಗ ಕೇರಿಗೆ ಕಣ್ಣೀರು ಸುರಿಸಿತು ಅಂದಾಗ ಕೇರಿಯನ್ನು ಬದಲು ಕೇರಿಲಿರೋ ಜನ ಅಂಥೇಳಿ ಹೇಳುತ್ತೆ. ತನ್ನ ಕೆಲಸವನ್ನು ಮಾಡಿ ಮುಗಿಸ್ಬಿಡುತ್ತೆ. ಅಭಿನವ ಗುಪ್ತನು ಲಕ್ಷಣಾವೃತ್ತಿ ಇಡೀ ವಿಶ್ವವನ್ನೇ ಆವರಿಸಿದೆ ಎಂದಿದ್ದಾನೆ. ಅನಯಾ ಲಕ್ಷಣಯ ವಿಶ್ವಮೇವ ವ್ಯಾಪ್ತಂ ಅನ್ನುವಂಥ. ಅಂದರೆ ಎಲ್ಲ ಕಡೆ ಲಕ್ಷಣಾರ್ಥ ಇದೆ ಅಂತ ಅದನ್ನು ಮುಂದೆ ನೀವು ನೋಡ್ಬೋದು. ಲಕ್ಷಣೆ ವಾಗ್ವ್ಯವಹಾರಗಳ ನಿತ್ಯ ಧರ್ಮ, ಕವಿಗಳ ಕಾಮಧೇನು, ಅನೇಕ ಅಲಂಕಾರಗಳ ಜೀವದ್ರವ್ಯ. ಇದಕ್ಕೆ ಈ ಮಹಿಮೆ ಬರಲು ಇದರಿಂದ ಸ್ಫುರಿಸುವ ಪ್ರಯೋಜನಾಂಶವೇ ಮುಖ್ಯ ಕಾರಣ. ಹೌದು, ಯಾವ ಕವಿಗಳ ಕಾಮಧೇನು ಅನ್ನೋದಂತೂ 100% ನಿಜ. ಈ ಪದ್ಯಗಳಲ್ಲಿ ಓದಿದ್ರೆ ಅಲ್ಲೆಲ್ಲ ಲಕ್ಷಣಾರ್ಥಗಳೇ ಬರೋದು ಹೆಚ್ಚು. ಈ ರೂಪಕಗಳು, ಈ ಏನು ಉಪಮಾಲಂಕಾರ ಅನ್ನುವಂಥದ್ದು, ಇವು ಎಲ್ಲ ಕೂಡ ಇರೋದರಿಂದ ಅದನ್ನು ಕವಿಗಳ ಕಾಮಧೇನು ಅಂಥೇಳಿ ಕರೀತಾರೆ. ವಿದ್ಯಾರ್ಥಿಗಳೇ, ಇನ್ನು ಮುಂದಿನ ತರಗತಿಯಲ್ಲಿ ನಾವು ಈ ವ್ಯಂಜನಾವೃತ್ತಿ ಬಗ್ಗೆ ತಿಳಿದುಕೊಳ್ಳೋಣ. ನೀವು ವ್ಯಂಗ್ಯಾರ್ಥ ಅಂದ್ರೇನು, ವ್ಯಂಜನಾವೃತ್ತಿ ಅಂದ್ರೇನು ಅನ್ನುವಂಥ ವಿಚಾರಗಳನ್ನು ಈ ಮುಂದಿನ ತರಗತಿಯನ್ನು ಕೇಳೋಕ್ಕೆ ಮುಂಚೆ ಓದ್ಕೊಂಡಿರಿ. ನಿಮಗೆ ಇನ್ನೂ ಹೆಚ್ಚಾಗಿ ಅದು ಅರ್ಥ ಆಗುತ್ತೆ ಅಂತ ಹೇಳ್ತಾ ಇಲ್ಲಿಗೆ ಈ ತರಗತಿಯನ್ನು ಮುಕ್ತಾಯಗೊಳಿಸ್ತಾ ಇದ್ದೇನೆ. ಧನ್ಯವಾದಗಳು. ಶುಭವಾಗಲಿ.